ನಮಸ್ಕಾರ. ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಒಂದು ಫೋಟೋ, ಐಶ್ವರ್ಯ ರೈ ಅವರ ಒಂದು ಫೋಟೋ ಇಡೀ ಪ್ರಪಂಚದಲ್ಲಿ ಬಹಳ ದೊಡ್ಡ ಸುದ್ದಿ ಮಾಡ್ತಾ ಇದೆ. ಕೆಂಪು ಸೀರೆಯಲ್ಲಿ, ಹಣೆಯಲ್ಲಿ ಸಿಂಧೂರ. ಐಶ್ವರ್ಯ ರೈ ಹಾಗೂ ಅದಿತಿ ರಾವ್ ಕೊಟ್ಟ ಮೆಸೇಜ್ ತುಂಬಾ ದೊಡ್ಡದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹವಾ ಮಾಡ್ತಿದೆ. ಇದುವರೆಗೆ ಭಾರತದಲ್ಲಿ ಆದ ಅತಿ ದೊಡ್ಡ ಟೆರರ್ ಅಟ್ಯಾಕ್ ಅಂದ್ರೆ ಮುಂಬೈನಲ್ಲಿ ಆದಂತಹ 26/11 ಅಟ್ಯಾಕ್. ಅದಕ್ಕಿಂತ ಹಾರಿಬಲ್ ದೊಡ್ಡ ಅಟ್ಯಾಕ್ ಇನ್ನೊಂದಿಲ್ಲ. ಈ ದಾಳಿಯಲ್ಲಿ 166 ಮಂದಿ ಸಾವನ್ನಪ್ಪಿದ್ರು. ಅಷ್ಟಾದ್ರೂ ಕೂಡ ಆ ಸಮಯದಲ್ಲಿ ಪ್ರಧಾನಮಂತ್ರಿಯಾಗಿದ್ದ ಮನಮೋಹನ್ ಸಿಂಗ್ ಪಾಕಿಸ್ತಾನದ ಮೇಲೆ ಒಂದು ಪಟಾಕಿ ಬಾಂಬ್ ಕೂಡ ಹಾಕಿರ್ಲಿಲ್ಲ. ಆದ್ರೆ ಈಗ ಭಾರತ ಬದಲಾಗಿದೆ. ತಂಟೆಗೆ ಬಂದ್ರೆ ಸುಮ್ನೆ ಬಿಡೋ ಮಾತೇ ಇಲ್ಲ. ಹುಡುಕಿ ಹುಡುಕಿ ಹಿಸುಕಿ ಹಾಕ್ತೀವಿ. ಯಾಕೆಂದ್ರೆ ಈಗಿರೋದು ನರೇಂದ್ರ ಮೋದಿಜಿ. ಸದ್ಯಕ್ಕೆ ಆಪರೇಷನ್ ಸಿಂಧೂರ್ಗೆ ಕದನ ವಿರಾಮ ಘೋಷಣೆ ಆಗಿರಬಹುದು, ಆದ್ರೆ ಯುದ್ಧ ಕೊನೆಯಾಗಿಲ್ಲ. ಇದನ್ನ ನಾವಲ್ಲ, ಸ್ವತಃ ಮೋದಿಜಿಯೇ ಹೇಳ್ತಾರೆ. ಈಗ ಭಾರತ ಹೇಗಿದೆ ಅಂದ್ರೆ, ಪಾಕಿಸ್ತಾನ ಯಾವ ಕಡೆಯಿಂದ ಭಾರತದಲ್ಲಿ ದಾಳಿ ನಡೆಸಿದ್ರೂ ಅದನ್ನ ಭಾರತ ಯುದ್ಧ ಅಂತಲೇ ಅಂದುಕೊಳ್ಳೋದು, ಮುಟ್ಟಿದ್ರೆ ತುಳಿದು ಬಿಡೋದೆ. ಭಾರತದ ವಾಯುಸೇನೆ ತೋರಿಸಿದ ಒಂದು ಚಿಕ್ಕ ಟ್ರೇಲರ್ ಪಾಕಿಸ್ತಾನದ ಮುಂದಿನ ಸಂತಾನ ಕೂಡ ಮರೆಯೋ ಹಾಗಿಲ್ಲ. ಆಪರೇಷನ್ ಸಿಂಧೂರ್ನಲ್ಲಿ ಭಾರತ ಪಾಕಿಸ್ತಾನದ 11ಕ್ಕೂ ಹೆಚ್ಚು ಏರ್ ಬೇಸ್ಗಳನ್ನ ನಾಶ ಮಾಡಿದೆ. ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ, ಇದುವರೆಗಿನ ಎರಡೂ ದೇಶದ ಮಿಲಿಟರಿ ಯುದ್ಧದ ಇತಿಹಾಸದಲ್ಲಿ ಹಾಗೂ ಎರಡು ನ್ಯೂಕ್ಲಿಯರ್ ಪವರ್ ಹೊಂದಿದ್ದ ದೇಶದ ಯುದ್ಧದಲ್ಲಿ ಒಂದು ದೇಶ ಇನ್ನೊಂದು ದೇಶದ ನ್ಯೂಕ್ಲಿಯರ್ ಬೇಸ್ ಮೇಲೆ ಅಟ್ಯಾಕ್ ಮಾಡಿದಂತಹ ಘಟನೆ ಇದುವರೆಗೂ ನಡೆದಿಲ್ಲ. ಅಮೆರಿಕ, ರಷ್ಯಾ ಎಷ್ಟು ಶಕ್ತಿಶಾಲಿ ಅಂದ್ರೆ ಈ ಭೂಮಿಯನ್ನ 2000 ಬಾರಿ ನಾಶ ಮಾಡಬಹುದು. ಅಷ್ಟು ಶಸ್ತ್ರಾಸ್ತ್ರ ಅವರ ಬಳಿ ಇದೆ. ಆದ್ರೂ ಸಹ ಇದುವರೆಗೂ ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ಕೂಡ ರಷ್ಯಾ ಪರಮಾಣು ಶಸ್ತ್ರಾಸ್ತ್ರ ಬಳಸಲಿಲ್ಲ. ಈಗ ವಿಷಯ ಏನಂದ್ರೆ, ಐಶ್ವರ್ಯ ರೈ ಮೊದಲ ಬಾರಿಗೆ ಕ್ಯಾನ್ಸ್ನಲ್ಲಿ ಹಣೆಗೆ ಸಿಂಧೂರ ಧರಿಸಿ ಹೋಗಿದ್ದಾರೆ. ಇದಕ್ಕೆ ಒಂದು ಅರ್ಥ ಇತ್ತು, ಇದಕ್ಕೆ ಒಂದು ಮಹತ್ವ ಕೂಡ ಇತ್ತು. ಇದು ರಾಹುಲ್ ಗಾಂಧಿಯ ಕಪಾಳಕ್ಕೆ ಹೊಡೆದ ಹಾಗೆ ಮಾಡಿದೆ. ಐಶ್ವರ್ಯ ರೈ ಹಾಗೂ ಅದಿತಿ ರಾವ್ ಪಹಲ್ಗಾಮ್ ಅಟ್ಯಾಕ್ ನಲ್ಲಿ ಯಾರ ಸಿಂಧೂರ ಹಣೆಯಲ್ಲಿ ಅಳಿಸಲಾಗಿತ್ತೋ ಅವರ ಜೊತೆ ನಾವಿದ್ದೇವೆ ಅನ್ನೋ ಮೆಸೇಜ್ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಭಾರತದ ಎಷ್ಟು ರಫೇಲ್ ಕೆಳಗೆ ಬಿದ್ದವು ಅಂತ ಇಡೀ ಪ್ರಪಂಚ ಸುತ್ತಾಡಿಕೊಂಡು ಕೇಳ್ತಾರೆ. ಮಜಾ ನೋಡಿ, ಪಾಕಿಸ್ತಾನದ ಮೀಡಿಯಾ ಪ್ರಕಾರ ಭಾರತದಲ್ಲಿ ಕರೆಂಟ್ ಇಲ್ಲ, ಇಂಟರ್ನೆಟ್ ಇಲ್ಲ, ಹಾಗೂ ಅವರ ಸೇನೆ ಪ್ರಕಾರ ಭಾರತದ ಬೆಂಗಳೂರನ್ನ ನಾಶ ಮಾಡಿದ್ದಾರೆ, ಬಿಹಾರ್ನ ಪೋರ್ಟ್ ನಾಶ ಮಾಡಿದ್ದಾರೆ. ಶತ ಮುಟ್ಟಾಳರು ಅಂದ್ರೆ ಇವರೇ ಅನ್ಸುತ್ತೆ. ಬಿಹಾರ್ನಲ್ಲಿ ಯಾವ ಸಮುದ್ರದ ಕನೆಕ್ಷನ್ ಕೂಡ ಇಲ್ಲ, ಅಂಥದ್ರಲ್ಲಿ ಪಾಕಿಸ್ತಾನದ ಸೇನೆ ಅದ್ಯಾವ ಪೋರ್ಟ್ ನಾಶ ಮಾಡ್ತೋ ದೇವರೇ ಬಲ್ಲ. ಅದಲ್ಲದೆ ಭಾರತದ 5 ರಫೇಲ್ಗಳನ್ನ ನಾಶ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಒಟ್ಟಾರೆ ಪಾಕಿಸ್ತಾನದ ಮೀಡಿಯಾ ಸಂಪೂರ್ಣವಾಗಿ ಫೇಕ್ ನ್ಯೂಸ್ ಸ್ಪ್ರೆಡ್ ಮಾಡ್ತಾ ಇದೆ. ಸೋಷಿಯಲ್ ಮೀಡಿಯಾ ಹೆಂಗಿದೆ ಅಂದ್ರೆ, ಯಾವ ವಿಷಯ ಆದ್ರೂ ಆಗಿರ್ಲಿ ಸೆಕೆಂಡ್ ನಲ್ಲಿ ವೈರಲ್ ಆಗ್ಬಿಡುತ್ತೆ. ಯಾವುದನ್ನು ಮುಚ್ಚಿಡೋದಕ್ಕೆ ಸಾಧ್ಯನೇ ಇಲ್ಲ. ಈಗ ಎಲ್ಲರ ಕೈಯಲ್ಲಿ ಸ್ಮಾರ್ಟ್ ಫೋನ್ ಇದೆ. ಪಾಕಿಸ್ತಾನ ಭಾರತದ ರಫೇಲ್ ಹೊಡೆದಿದ್ರೆ ಅದೇನೋ ಆಕಾಶದಲ್ಲೇ ಇರ್ತಿತ್ತಾ? ನೆಲಕ್ಕೆ ಬೀಳಬೇಕಿತ್ತಲ್ವಾ? ನೆಲದ ಮೇಲೆ ಬಿದ್ದಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರಲಿಲ್ವಾ? ಇಷ್ಟೂ ಸೆನ್ಸ್ ಇಲ್ಲದೆ ಮಾತಾಡ್ತಾರೆ. ಈಗ ನಾವು ಆಪರೇಷನ್ ಸಿಂಧೂರ್ನಲ್ಲಿ ಪಾಕಿಸ್ತಾನದ ಏರ್ ಫೋರ್ಸ್ ನ 20% ಆಸ್ತಿಯನ್ನ ಕೇವಲ 22 ನಿಮಿಷದಲ್ಲಿ ನಾಶ ಮಾಡಿದ್ದೇವೆ. ಈಗ ಪಾಕಿಸ್ತಾನದ ಏರ್ ಫೋರ್ಸ್ ಇದನ್ನ ರಿಕವರಿ ಮಾಡೋಕೆ ತುಂಬಾ ಟೈಮ್ ಬೇಕು. ಅಲ್ಲದೆ ನಾವು ಪಾಕಿಸ್ತಾನದ ಏರ್ ಫೋರ್ಸ್ ನ 8F-16 ಹಾಗೂ 4F-17 ಗಳನ್ನ ಕೂಡ ನಾಶ ಮಾಡಿದ್ದೇವೆ. C-130 ಈ ಏರ್ ಕ್ರಾಫ್ಟ್ ಕೂಡ ನೋರ್ಖಾನ್ ಏರ್ ಬೇಸ್ ನಲ್ಲಿ ನಷ್ಟವಾಯಿತು. IL-76 ಏರ್ ಕ್ರಾಫ್ಟ್ ಇದು ಫೈಟರ್ ಜೆಟ್ ಗಳಿಗೆ ಏರ್ ರಿಫ್ಯೂಲಿಂಗ್ ಮಾಡೋದಕ್ಕೆ ಸಹಾಯ ಮಾಡುತ್ತದೆ. ಇದನ್ನ ಕೂಡ ನಾಶ ಮಾಡಿದ್ದೇವೆ. ಹಾಗೆ ಚೈನಾದ HQ-9 ಡಿಫೆನ್ಸ್ ಸಿಸ್ಟಮ್ ನ 2 ಬ್ಯಾಟರಿ ಆಪರೇಟಿಂಗ್ ಸಿಸ್ಟಮ್ ಗಳನ್ನ ನಾಶ ಮಾಡಲಾಗಿದೆ. 1999ರ ಕಾರ್ಗಿಲ್ ಯುದ್ಧದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಆಡಳಿತದಲ್ಲಿಯೂ ಅಷ್ಟೇ ಅಂತಾರಾಷ್ಟ್ರೀಯ ಗಡಿಯನ್ನ ದಾಟಲು ಭಾರತದ ಏರ್ ಫೋರ್ಸ್ಗೆ ಆದೇಶ ನೀಡಿರಲಿಲ್ಲ.
ನಂತರ ಭಾರತದ ವಾಯುಸೇನೆ ಭಾರತದ ಏರ್ ಸ್ಪೇಸ್ ನಿಂದಲೇ ಪಾಕಿಸ್ತಾನದ ಮೇಲೆ ಲೇಸರ್ ಗೈಡೆಡ್ ಮಿಸೈಲ್ ನಿಂದ ಅಟ್ಯಾಕ್ ಮಾಡಿತ್ತು. ಆದರೆ ನರೇಂದ್ರ ಮೋದಿಯವರ ಆಡಳಿತದಲ್ಲಿ ಭಾರತ ಹಾಗೂ ಪಾಕಿಸ್ತಾನದ ಅಂತಾರಾಷ್ಟ್ರೀಯ ಗಡಿ ದಾಟಿ ಕೇವಲ 22 ನಿಮಿಷದಲ್ಲಿ ಪಾಕಿಸ್ತಾನದ 20% ಏರ್ ಫೋರ್ಸ್ ಆಸ್ತಿಯನ್ನ ನಾಶ ಮಾಡಿ ಬಂದ್ರು ಅಂದ್ರೆ ಇದು ಮೋದಿ ತಾಕತ್ತು. ಭಾರತ ಸರ್ಕಾರ ಅಗ್ನಿವೀರ್ ಸ್ಕೀಮ್ ತಂದಾಗ ರಾಹುಲ್ ಗಾಂಧಿ ಅಗ್ನಿವೀರ್ ಸ್ಕೀಮ್ ನಲ್ಲಿ ಭಾರತದ ಯುವಕರನ್ನ ಯೂಸ್ ಅಂಡ್ ಥ್ರೋ ಕಾರ್ಮಿಕರ ರೀತಿ ಬಳಸಲಾಗುತ್ತೆ, ನಾವು ಅಧಿಕಾರಕ್ಕೆ ಬಂದ್ರೆ ಈ ಸ್ಕೀಮ್ ಅನ್ನ ರದ್ದು ಮಾಡುತ್ತೇವೆ ಅಂತ ಹೇಳಿದ್ರು. ಆದ್ರೆ ಈಗ ಅದೇ ಅಗ್ನಿವೀರ್ ಯೋಜನೆಯ ಸೈನಿಕರು ಆಪರೇಷನ್ ಸಿಂಧೂರ್ ನಲ್ಲಿ 3,000 ಸಂಖ್ಯೆಯಲ್ಲಿ ಭಾಗಿಯಾಗಿದ್ರು. ಪಾಕಿಸ್ತಾನ ಭಾರತಕ್ಕೆ ಕಳುಹಿಸಿದ ಡ್ರೋನ್ ಆಗಲಿ ಅಥವಾ ಮಿಸೈಲ್ಗಳಾಗಲಿ ಅವುಗಳನ್ನ ತಡೆಯುವ ಕೆಲಸ ಇದೇ ಅಗ್ನಿವೀರ್ ಸೈನಿಕರು ಮಾಡಿ ತೋರಿಸಿದ್ದಾರೆ. ಕೇವಲ 2 ವರ್ಷದಲ್ಲಿ ಯಾವ ಮಟ್ಟದ ತರಬೇತಿಯನ್ನ ನಮ್ಮ ಅಗ್ನಿವೀರ್ ಸೈನಿಕರಿಗೆ ನೀಡಲಾಗಿದೆ. ಸಂಪೂರ್ಣ ಡಿಫೆನ್ಸ್ ಸಿಸ್ಟಮ್ ಅನ್ನ ಹ್ಯಾಂಡಲ್ ಮಾಡಿದವರು ನಮ್ಮ ಅಗ್ನಿವೀರ್ ಸೈನಿಕರು. ಇದರಿಂದ ಈಗ ರಾಹುಲ್ ಗಾಂಧಿಗೆ ದೊಡ್ಡ ಸಮಸ್ಯೆ ಎದುರಿಸಬೇಕಾಗಿದೆ. ಒಟ್ಟಾರೆ ಐಶ್ವರ್ಯ ರೈ ಅವರ ಒಂದು ಫೋಟೋಯಿಂದಾಗಿ ಸಾಂಕೇತಿಕವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳ ದೊಡ್ಡ ಸಂದೇಶ ಕೊಟ್ಟಿದೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.